ಇದೆಲ್ಲ ಆದಮೇಲೆ ಪತ್ರಿಕಾಗೋಷ್ಠಿ ನಡೀತು. ನೋಡಿ, ಭಾರತ ಕೊಟ್ಟ ಸಂದೇಶ ಇತ್ತಲ್ಲ ಇವತ್ತು. ಕೇಂದ್ರ ಸರ್ಕಾರ ಅಂದರೆ ಕೆಲವರು ಪಾಲಿಟಿಕ್ಸ್ ಅನ್ಕೊಂಡ್ಬಿಡ್ತಾರೆ. ಭಾರತ ಅಂತಲೇ ಹೇಳೋಣ. ಸೈನ್ಯದಲ್ಲಿ ಜಾತಿ ಧರ್ಮಗಳನ್ನು ನೋಡಬಾರದು, ಎಲ್ಲೂ ನೋಡಬಾರ್ದು, ಬಟ್ ಸೈನ್ಯದಲ್ಲಂತೂ ನೋಡಲೇಬಾರ್ದು. ಭಾರತೀಯ ಸೇನೆಯಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ, ಯಾವ ಧರ್ಮದವರು ಎಷ್ಟಿದ್ದಾರೆ. ಕೆಲವು ಉಪಾಧ್ಯಾಪಿಗಳಿರ್ತವೆ, ಅಲ್ಲೂ ಜಾತಿ ಗಣತಿ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರು. ಹಿಂದಿನ ಸರ್ಕಾರ ಇದ್ದಾಗ ಒಂದು ಸಲ ಭಾರತೀಯ ಸೇನೆ ಹೇಳ್ತು, ಇಂಥದ್ದನ್ನೆಲ್ಲ ನೀವು ನಿಮ್ಮ ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ ಇಟ್ಕೊಳ್ಳಿ, ಮಿಲಿಟ್ರಿ ಎಸ್ಟಾಬ್ಲಿಷ್ಮೆಂಟಿಗೆ ಅದನ್ನು ತರಬೇಡಿ ಅಂತ ಹೇಳ್ತು. ನೋಡಬಾರ್ದು ಜಾತಿ ಧರ್ಮಗಳನ್ನು. ಆದರೆ ಭಾರತ ಕೊಟ್ಟ ಸಂದೇಶ ಇತ್ತಲ್ಲ. 4 ಜನ ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕರು ಬಂದು 25 ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋದ್ರು. 25 ಹೆಣ್ಣು ಮಕ್ಕಳ ವಿಧವೆಯರಾದರು. ಅದರ ರಿಟ್ಯಾಲಿಯೇಷನ್ ಆಪರೇಷನ್ಗೆ ಭಾರತ ಇಟ್ಟ ಹೆಸರು ಸಿಂಧೂರ. ನೋಡಿ, ಪಾಕಿಸ್ತಾನದಲ್ಲಿ ಅಫ್ಕೋರ್ಸ್ ಹಿಂದೂಗಳ ಸಂಖ್ಯೆ ಗಣನೀಯ ಪ್ರಮಾಣವಾಗಿ ಇಳಿದಿದೆ. ಹಿಂದೂಗಳನ್ನು ಬದುಕಕ್ಕೆ ಬಿಟ್ಟಿಲ್ಲ. ಅಲ್ಲಿ ಇಲ್ಲಿ ಚದುರಿದಂಗಿದ್ದಾರೆ. ಆ ಹಿಂದೂ ಹೆಣ್ಣು ಮಕ್ಕಳು ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಎದುರಿಗೆ ಬಂದರೆ ಪಾಕಿಸ್ತಾನಿಯರಿಗೆ ನೆನಪಾಗಬೇಕಿದು. ಸಿಂಧೂರ, ಇದಕ್ಕೆ ಸಿಂಧೂರ ಅಂತಾರೆ ಅಂತ. ಆಪರೇಷನ್ ಸಿಂಧೂರ. ಆ ಆಪರೇಷನ್ನಲ್ಲಿ ಏನೇನಾಯಿತು ಅನ್ನುವುದನ್ನು ವಿವರಿಸೋದಕ್ಕೆ ಬಂದವರು ಇಬ್ಬರು ಹೆಣ್ಣು ಮಕ್ಕಳು ಬಂದರು. ಒಬ್ಬರು ಕರ್ನಲ್ ಸೋಫಿಯಾ ಖುರೇಶಿ, ಮತ್ತೊಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಇಬ್ಬರು ಮಹಿಳಾ ಸೇನಾಧಿಕಾರಿಗಳ ಮೂಲಕ ಜಗತ್ತಿಗೆ ಮಾಹಿತಿ ಕೊಡ್ತು ಭಾರತ, ಇಂಥದ್ದೊಂದು ಆಪರೇಷನ್ ಮಾಡಿದ್ದೀವಿ ನಾವು ಅಂತ. ಕರ್ನಲ್ ಸೋಫಿಯಾ ಖುರೇಶಿ, ಕೇಳಿಸ್ಕೊಳ್ಳಿ ಒಂದು ಸಲ, ಆಮೇಲೆ ಅವರ ವಿವರಗಳನ್ನು ಹೇಳ್ತೀನಿ. मैं कर्नल सोफिया कुरैशी और मेरे साथ विंग कमांडर व्योमिका सिंह आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। पाकिस्तान में पिछले 3 दशकों से टेरर इंफ्रास्ट्रक्चर का निर्माण हो रहा है। इसमें रिक्रूटमेंट, इंडॉक्ट्रिनेशन सेंटर्स, ट्रेनिंग एरियाज व लॉन्च पैड शामिल थे, जो पाकिस्तान और पाक अधिकृत जम्मू कश्मीर POJK दोनों में फैले हैं। A niche technology weapons with careful selection of warheads was ensured so that there will be no collateral damage. The point of impact in each of the target was a specific building or a group of buildings. All the targets were neutralized with clinical efficiency, and the results reiterate the professionalism of the Indian Armed Forces in the planning and execution of their operations. No military establishments were targeted. India has demonstrated considerable restraint in its response. However, it must be said that the Indian Armed Forces are fully prepared to respond to Pakistani misadventures, if any, that will escalate this situation. ಕರ್ನಲ್ ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು, 44 ವರ್ಷ ವಯಸ್ಸು, 1981 ಬಾರ್ನ್ ಶೀಸ್. ತಾಯಿ ಹಲೀಮಾ ಖುರೇಶಿ, ತಂದೆ ತಾಜ್ ಮೊಹಮ್ಮದ್. ಇಡೀ ಕುಟುಂಬಕ್ಕೆ ಮಿಲಿಟರಿ ಹಿನ್ನೆಲೆ ಇದೆ. ಸೋಫಿಯಾ ಅಜ್ಜ ಕೂಡ ಇಂಡಿಯನ್ ಆರ್ಮಿಗೆ ಸೇವೆ ಸಲ್ಲಿಸಿದವರು. ಖುರೇಶಿ ಪತಿ ಮೇಜರ್ ತಾಜುದ್ದೀನ್ ಖುರೇಶಿ, ಅವರ ಗಂಡ ಮೇಜರ್, ಹೆಂಡತಿ ಕರ್ನಲ್. 1997ನಲ್ಲಿ MS ಯೂನಿವರ್ಸಿಟಿಯಿಂದ ಜೀವರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ,
ಚಿಕ್ಕಂದಿನಿಂದ ಕನಸು, ಅಜ್ಜನ ರೀತಿಯಲ್ಲೇ ನಾನು ಸೈನ್ಯದಲ್ಲಿ ಕೆಲಸ ಮಾಡಬೇಕು ಅಂತ. ಆ ಆಸೆ ಈಡೇರಿಸಿಕೊಳ್ಳೋದಕ್ಕೆ ಭಾರತೀಯ ಸೇನೆ ಸೇರಿದ್ರು ಸೋಫಿಯಾ ಖುರೇಷಿ. ಭಾರತೀಯ ಸೇನೆ ಸಿಗ್ನಲ್ ಕಾರ್ಪ್ಸ್ನಲ್ಲಿ ಅಧಿಕಾರಿಯಾಗಿ ಸೇವೆ ಶುರು ಮಾಡಿದ್ರು. ಮಿಲಿಟರಿ ಸಮರಾಭ್ಯಾಸದಲ್ಲಿ ತುಕಡಿಗಳನ್ನು ಮುನ್ನಡೆಸಿದ ಅನುಭವ ಇದೆ. ಮೊದಲ ಮಹಿಳಾ ಅಧಿಕಾರಿ, ತುಕಡಿಗಳನ್ನು ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಅನ್ನುವ ಹೆಮ್ಮೆ ಅವರದ್ದು. 2016ರಲ್ಲಿ ಎಕ್ಸಸೈಸ್ ಫೋರ್ಸ್ 18 ಸೇನೆಯ ತಂಡವನ್ನು ಇವರು ಮುನ್ನಡೆಸಿದ್ರು. ಇದು ಭಾರತದ ಅತಿ ದೊಡ್ಡ ವಿದೇಶಿ ಮಿಲಿಟರಿ ಕವಾಯತ್ತು. ಇಂಟರ್ನ್ಯಾಷನಲ್ ವಾರ್ ಗೇಮ್ಸ್ನಲ್ಲಿ ಮಹಿಳೆಯರ ತಂಡವನ್ನು ಮುನ್ನಡೆಸಿದ ಕೀರ್ತಿ ಸೋಫಿಯಾ ಖುರೇಷಿಗಿದೆ. ಇಂಥ ಹೆಣ್ಣು ಮಕ್ಕಳಾಗಬೇಕಾಗಿರೋದು ಮಾದರಿ, ರೋಲ್ ಮಾಡೆಲ್ ಆಗಬೇಕಾಗಿರೋದು ಇಂಥ ಹೆಣ್ಣು ಮಕ್ಕಳು. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಶಿ ಈಸ್ ಅ ಹೆಲಿಕಾಪ್ಟರ್ ಪೈಲಟ್. ತಂದೆ ತಾಯಿ ವ್ಯೋಮಿಕಾ ಅಂತ ಹೆಸರಿಟ್ಟಿದ್ದಾರೆ. ವ್ಯೋಮಿಕಾ ಅಂದರೆ ಆಕಾಶದ ಪುತ್ರಿ ಅಂತ ಅರ್ಥ. ಹೆಸರಿನ ಅರ್ಥವೇ ಆಕಾಶದ ಪುತ್ರಿ. ವ್ಯೋಮಿಕಾ ಹೆಲಿಕಾಪ್ಟರ್ ಪೈಲಟ್, ವಿಂಗ್ ಕಮಾಂಡರ್. ಕಾಲೇಜ್ ದಿನಗಳಲ್ಲಿ NCC ಏರ್ ವಿಂಗ್ನಲ್ಲಿದ್ದರು. ಎಂಜಿನಿಯರು ಪದವಿಯಿಂದ 2019 ಡಿಸೆಂಬರ್ 18ನೇ ತಾರೀಕು ಇಂಡಿಯನ್ ಏರ್ಫೋರ್ಸಿಗೆ ಜಾಯ್ನ್ ಆದರು. ಚೇತಕ್ ಮತ್ತು ಚೀತಾ ಹೆಲಿಕಾಪ್ಟರ್ಗಳನ್ನು ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲೂ ಹಾರಿಸ್ತಾರೆ. ಈ ಕುಟುಂಬದಿಂದ ಮೊಟ್ಟ ಮೊದಲ ಸಾಧನೆ ಮಾಡಿದ ಹೆಣ್ಣು ಮಕ್ಕಳು ಇವರ ಕುಟುಂಬದಿಂದ ವ್ಯೋಮಿಕಾ ಸಿಂಗ್. ಹೆಲಿಕಾಪ್ಟರ್ ಪೈಲಟ್ ಆ್ಯಂಡ್ ವಿಂಗ್ ಕಮಾಂಡರ್. 2,500 ಗಂಟೆಗಳ ಹಾರಾಟದ ಅನುಭವ ವ್ಯೋಮಿಕಾ ಸಿಂಗರಿಗಿದೆ. ಈ ಪ್ರೆಸ್ ಮೀಟನ್ನು ಇಬ್ಬರು ಮಹಿಳಾ ಸೇನಾಧಿಕಾರಿಗಳು ವಿವರಗಳನ್ನು ಕೊಟ್ಟರು. ಮಧ್ಯದಲ್ಲಿ ಕೂತ್ಕೊಂಡು ಆ ವಿವರಗಳಿಗೆ ಮುನ್ನುಡಿ ಕೊಟ್ಟಂಥವರು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ನೋಡಿ, 3 ಜನ ಅಲ್ಲಿ ಯಾಕಿದ್ರು ಅನ್ನೋದಕ್ಕೆ ಒಬ್ಬೊಬ್ರಿಗೂ ಒಂದೊಂದು ಅರ್ಥ ಇತ್ತು. ನಾನು ಜಾತಿ ಧರ್ಮಗಳ ಬಗ್ಗೆ ಮಾತಾಡಬಾರ್ದು, ಸೈನಿಕರ ವಿಷಯದಲ್ಲಂತೂ ಮಾತೇ ಆಡಬಾರ್ದು. ಆದರೆ ಭಾರತ ಕೊಟ್ಟ ಸಂದೇಶ ಹೆಂಗಿತ್ರಿ ಇವರ ಮೂಲಕ ಜಗತ್ತಿಗೆ ಹೇಳಿಸುವ ಮೂಲಕ? ಆಯ್ತು, ಹೇಳೇ ಬಿಡ್ತೀನಿ ನಾನು. ಖುರೇಷಿ ಒಬ್ಬ ಮುಸ್ಲಿಂ ಹೆಣ್ಣುಮಗಳು. ವ್ಯೋಮಿಕಾ ಸಿಂಗ್, ಸೋಫಿಯಾ ಖುರೇಷಿ ಮುಸ್ಲಿಂ ಹೆಣ್ಣುಮಗಳು. ಸೋಫಿಯಾ ಖುರೇಷಿ ಮುಸ್ಲಿಂ ಆದರೆ ವ್ಯೋಮಿಕಾ ಸಿಂಗ್ ಒಬ್ಬ ಸಿಖ್ ಹೆಣ್ಣುಮಗಳು. ಸಿಂಗ್ ಅಲ್ಲಿ ಅವನು ಗುರುಪತ್ವಂತ್ ಸಿಂಗ್ ಪನ್ನು ನಿಂತ್ಕೊಂಡು ಪಾಕಿಸ್ತಾನದ ಸೇನೆ ಭಾರತದ ಮೇಲೆ ದಾಳಿ ಮಾಡಿದ್ರೆ ಗಡಿಯಲ್ಲಿ ಸಿಖ್ಖರೆಲ್ಲರೂ ಅವ್ರನ್ನ ಸ್ವಾಗತಿಸಬೇಕು. ಭಾರತೀಯ ಸೇನೆಯಲ್ಲಿ ಸಿಖ್ ಸೈನಿಕರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು ಅಂತ ಅಲ್ಲೇ ಕೂತ್ಕೊಂಡು ಕೆನಡಾದಲ್ಲಿ ಹೇಳುತ್ತದು ಅವಿವೇಕ. ಇನ್ನೊಂದು ಕಡೆ ಆಸಿಮ್ ಮುನೀರ್, ಹಿಂದೂ ಮುಸ್ಲಿಮರು ಹೆಂಗೆ ಬೇರೆ ಬೇರೆ, 2 ನೇಷನ್ ಥಿಯರಿ ಏನು ಅದನ್ನೆಲ್ಲ ಹೇಳಿದ್ದ. ಸೋಫಿಯಾ ಖುರೇಷಿ ಕೂತ್ಕೊಂಡು ಪ್ರೆಸ್ ಮೀಟ್ನಲ್ಲಿ ಹಿಂದಿಯಲ್ಲಿ ವಿವರಗಳನ್ನು ಕೊಟ್ಟರೆ, ವ್ಯೋಮಿಕಾ ಸಿಂಗ್ ಇಂಗ್ಲೀಷ್ನಲ್ಲಿ ವಿವರಗಳನ್ನು ಕೊಟ್ಟರು. ಮಧ್ಯದಲ್ಲಿ ಕೂತ್ಕೊಂಡಿದ್ದ ವಿಕ್ರಮ್ ಮಿಸ್ರಿ, ವಿದೇಶಾಂಗ ಕಾರ್ಯದರ್ಶಿ, ಒಬ್ಬ ಕಾಶ್ಮೀರಿ ಪಂಡಿತ ಅನ್ನುವ ಕಾರಣಕ್ಕಾಗಿ ಕಾಶ್ಮೀರದಿಂದ ಹೊರಗೆ ಹಾಕಿಸಿಕೊಂಡ ಲಕ್ಷಾಂತರ ಜನರ ಪೈಕಿ ಒಬ್ಬರು ವಿಕ್ರಮ್ ಮಿಸ್ರಿ. ಇವತ್ತು ವಿದೇಶಾಂಗ ಕಾರ್ಯದರ್ಶಿ. ಆಪರೇಷನ್ ಸಿಂಧೂರದ ವಿವರಗಳನ್ನು ಜಗತ್ತಿಗೆ ಕೊಡುವಾಗ ಮುನ್ನುಡಿಯನ್ನು ಹೇಳಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. Despite a fortnight having passed since the attacks, there has been no demonstrable step from Pakistan to take action against the terrorist infrastructure on its territory or on territory under its control. Instead, all it has indulged in are denials and allegations. Our intelligence monitoring of Pakistan-based terrorist modules indicated that further attacks against India were impending. There was thus a compulsion both to deter and to preempt. These actions were measured, non-escalatory, proportionate, and responsible. They focused on dismantling the terrorist infrastructure and disabling terrorists likely to be sent across to India.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.